ನಮಸ್ತೆ ಬಂಧುಗಳೇ, ಜನನಿ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಒಂದೊಂದಾಗಿ ಈ ತಿಂಗಳಿಂದ ಹಾಕ್ತಾ ಇದ್ದೇವೆ. ಜನವರಿ 2019 4 ಭಾಗಗಳನ್ನು ಈಗಾಗಲೇ ಹಾಕಿದ್ದೇವೆ. ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಹಾಗಾಗಿ ಭಾಗ 5 ನಾವು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರಶ್ನೆ ಉತ್ತರ ಜೊತೆಗೆ ಅದರ ವಿವರಣೆಯನ್ನು ನಾವಿಲ್ಲಿ ನೀಡ್ತಾ ಇದ್ದೇವೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಇಸ್ರೋ 2019 ಜನವರಿ 24 ಕಲಾಂ ಸ್ಯಾಟ್ ಮತ್ತು ಮೈಕ್ರೋಸ್ಯಾಟ್ ಆರ್ ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆ. ಅದಕ್ಕೆ ಉತ್ತರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಇದು ಶ್ರೀಹರಿಕೋಟಾದಲ್ಲಿದೆ, ಜೊತೆಗೆ ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಇದನ್ನು PSLV C-44 ರಾಕೆಟ್ ಮೂಲಕ ಕಳುಹಿಸಿಕೊಡಲಾಗಿದೆ. ಕಲಾಂ ಸ್ಯಾಟ್ ಅನ್ನುವಂಥದ್ದು ವೈಜ್ಞಾನಿಕ ಅಧ್ಯಯನ ನಡೆಸುವ ಅತಿ ಹಗುರವಾದಂತಹ ಒಂದು ಉಪಗ್ರಹ ಇದಾಗಿದೆ. ಇದರ ತೂಕ ಸುಮಾರು 1.2 kg ಆಗಿದೆ. ಇದನ್ನು ಸ್ಪೇಸ್ ಕಿಡ್ಸ್ ಇಂಡಿಯಾ ಮತ್ತು ತಮಿಳುನಾಡು ಮೂಲದ 18 ವರ್ಷದ ರಿತಾಫ್ ಸಾರೂಕ್ ನೇತೃತ್ವದ ವಿದ್ಯಾರ್ಥಿಗಳ ತಂಡ ಇದನ್ನು ಕಂಡುಹಿಡಿದಿದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಇನ್ನು ಮೈಕ್ರೋಸ್ಯಾಟ್ ಆರ್ ಅನ್ನುವಂಥದ್ದು ಸೇನಾ ಉದ್ದೇಶಕ್ಕಾಗಿ ಅಭಿವೃದ್ಧಿಪಡಿಸಲಾಗಿರುವಂತಹದ್ದು. ಇದರ ತೂಕ 740 kgಗಳಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಫ್ರೆಂಚ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಚೆವಾಲಿಯರ್ ಡೆಲಾ ಲೆಜಿಯಸ್ ಡಿ ಹಾನರನ್ನು ಯಾವ ಭಾರತೀಯ ಉದ್ಯಮಿಗೆ ನೀಡಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಅಜೀಂ ಪ್ರೇಮ್ಜಿ. ಇವರೊಬ್ಬ ಭಾರತೀಯ ಉದ್ಯಮಿ, ಜೊತೆಗೆ ಉದ್ಯಮಿಗಳ ಸ್ಥಾನದಲ್ಲಿ ಅತ್ಯಂತ ಎತ್ತರದಲ್ಲಿ ಇರುವಂಥವರು ನಮ್ಮ ದೇಶದಲ್ಲಿ. ಇವರು ಪ್ರತಿಷ್ಠಿತ IT ಸಂಸ್ಥೆ ವಿಪ್ರೋದ ಅಧ್ಯಕ್ಷರಾಗಿದ್ದಾರೆ. ಫ್ರಾನ್ಸ್ನ ಭಾರತದ ರಾಯಭಾರಿ ಅಲೆಕ್ಸಾಂಡರ್ ಜಿಗ್ಲರ್ ಈ ಪ್ರಶಸ್ತಿಯನ್ನು ಅಜೀಂ ಪ್ರೇಮ್ಜಿ ಅವರಿಗೆ ನೀಡಿದರು. ಭಾರತದಲ್ಲಿ IT ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಇವರು ಮಾಡಿದ್ದಾರೆ. ಜೊತೆಗೆ ಫ್ರಾನ್ಸ್ನಲ್ಲಿ ಇದನ್ನು ವಿಸ್ತರಣೆ ಕೂಡ ಮಾಡಿದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಂತಹ ಅಜೀಂ ಪ್ರೇಮ್ಜಿಯವರು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಪ್ರಾರಂಭ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿರುವಂತಹ ಇವರು ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯವನ್ನು ಕೂಡ ಸ್ಥಾಪಿಸಿ ಸಮಾಜಕ್ಕೆ ಬಹಳಷ್ಟು ನೆರವನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಇತಿಹಾಸದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ನೆಪೋಲಿಯನ್ ಬೋನಾಪಾರ್ಟೆ ಅವರು 1802 ಸ್ಥಾಪನೆ ಮಾಡ್ತಾರೆ. ಫ್ರಾನ್ಸ್ಗೆ ಸೇವೆ ನೀಡಿದ ವಿದೇಶಿಯರಿಗೂ ಕೂಡ ಇದನ್ನು ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸ್ನೇಹಿತರೆ, ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯು ಗುರುತಿಸಿರುವಂತೆ ವಿಶ್ವದ 2ನೇ ಪ್ರವಾಸಿ ತಾಣ ಯಾವುದು ಅನ್ನುವಂಥದ್ದು ಪ್ರಶ್ನೆ. 2ನೇ ತಾಣ ಕರ್ನಾಟಕದ ಹಂಪಿಯಾಗಿದೆ. ವಿಶ್ವದಾದ್ಯಂತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ವಿಶ್ವದಾದ್ಯಂತ ನೋಡಲೇಬೇಕಾದಂತಹ 52 ಪ್ರವಾಸಿ ತಾಣಗಳನ್ನು ಗುರುತಿಸಿದೆ. ಅದರಲ್ಲಿ ಹಂಪಿ 2ನೇ ಸ್ಥಾನದಲ್ಲಿದೆ. ಅದು ಕರ್ನಾಟಕದ ಹಿರಿಮೆ, ಗರಿಮೆ ಮತ್ತು ಹೆಮ್ಮೆಯಾಗಿದೆ. ಯುನೆಸ್ಕೋದ ಪಾರಂಪರಿಕ ತಾಣಗಳಿಗೆ ಸೇರಿಸಲ್ಪಟ್ಟಿರುವಂತಹ ಹಂಪಿಯನ್ನು ಇತ್ತೀಚೆಗೆ ಏಷ್ಯಾದ ಅತ್ಯುತ್ತಮ ಪ್ರವಾಸಿ ತಾಣ ಅಂತಲೂ ಕೂಡ ಹೆಸರುವಾಸಿಯಾಗಿತ್ತು ಮತ್ತು ಹೆಸರಿಸಲಾಗ್ತಾ ಇತ್ತು. ಹಾಗಾದರೆ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ವಿಶ್ವದ ಮೊದಲ ಸ್ಥಾನದಲ್ಲಿರುವಂತಹ ಪ್ರವಾಸಿ ತಾಣ ಯಾವುದು ಅಂದರೆ ಅದು ಕೆರಿಬಿಯನ್ ದ್ವೀಪ ಪೋರ್ಟೋರಿಕೋ ಅಂತ ಗುರುತಿಸಲ್ಪಟ್ಟಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, NSDC ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಅನಿಲ್ ಮಣಿಬಾಯಿ ನಾಯಕ್ರವರಾಗಿದ್ದಾರೆ. ಇವರು
L&Tಯ ಅಧ್ಯಕ್ಷರಾಗಿದ್ದಾರೆ. NSDC ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದ ಸಂಸ್ಥೆಯಾಗಿದೆ. ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸಂಸ್ಥೆ ಇದಾಗಿದೆ. NSDC ಅಲ್ಪಾವಧಿ ಕೌಶಲ್ಯ ತರಬೇತಿಗಳನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತೆ. ಜಿಲ್ಲಾ ಮಟ್ಟದ ಕೌಶಲ್ಯ ಕೇಂದ್ರಗಳ ಮೂಲಕ ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯ ಅಡಿಯಲ್ಲಿ ಇವೆಲ್ಲ ಬರುತ್ತೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, IIFನ ಅತ್ಯುನ್ನತ ಶೂಟಿಂಗ್ ಗೌರವ ಬ್ಲೂ ಕ್ರಾಸ್ ಗೌರವ ಪಡೆದ ಮೊದಲ ಭಾರತೀಯ ಶೂಟರ್ ಯಾರು ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಅಭಿನವ್ ಬಿಂದ್ರಾ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಅಥ್ಲೀಟ್ಸ್ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಅಭಿನವ್ ಬಿಂದ್ರಾ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ISSF ನೀಡುವ ಅತ್ಯುನ್ನತ ಗೌರವವಾಗಿದೆ. ಅಭಿನವ್ ಬಿಂದ್ರಾ ಅವರು ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ರೈಫಲ್ಸ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದು ತಂದಿದ್ದರು. 2014ರ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನವನ್ನು ಕೂಡ ಗೆದ್ದಿದ್ದಂಥವರು ಇವರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಸಂರಕ್ಷಣಾ ಕ್ಷಮತಾ ಮಹೋತ್ಸವ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಅದು ಭವಿಷ್ಯಕ್ಕಾಗಿ ತೈಲ ಮತ್ತು ಅನಿಲ ಉಳಿತಾಯದ ಬಗ್ಗೆ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಇದನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಉದ್ಘಾಟನೆ ಮಾಡಿದ್ರು. ದೇಶದಾದ್ಯಂತ ಈ ಜಾಗೃತಿ ಕಾರ್ಯಕ್ರಮ ನಡೆಯುತ್ತದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಯಾವ ನ್ಯಾಟೋ ಸದಸ್ಯ ರಾಷ್ಟ್ರ ಮೊದಲ ಬಾರಿಗೆ ಭದ್ರತಾ ಪಡೆಗೆ ಮಹಿಳಾ ಮುಖ್ಯಸ್ಥರನ್ನು ನೇಮಕ ಮಾಡಿದೆ ಅನ್ನುವಂಥದ್ದು. ಅದು ಸ್ಲೋವೇನಿಯಾ ರಾಷ್ಟ್ರ ಆಗಿದೆ. ಮಹಿಳೆಯರನ್ನು ಸೇನೆಗೆ ಮುಖ್ಯಸ್ಥರನ್ನಾಗಿ ನೇಮಿಸಿದಂತಹ ಮೊದಲ ನ್ಯಾಟೋ ಸದಸ್ಯ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆಗೆ ಸ್ಲೋವೇನಿಯಾ ದೇಶ ಪಾತ್ರವಾಗಿದೆ. ನ್ಯಾಟೋ ಅಂದರೆ ಏನು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅನ್ನುವಂಥದ್ದು. ನ್ಯಾಟೋ 29 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಒಂದು ಟ್ರೀಟಿಯಾಗಿದೆ. ಸ್ಲೋವೇನಿಯಾ ಮೊದಲು ಯುಗೋಸ್ಲೇವಿಯಾದ ಭಾಗ ಆಗಿತ್ತು. 2004ರಲ್ಲಿ ನ್ಯಾಟೋ ಸದಸ್ಯತ್ವವನ್ನು ಕೂಡ ಇದು ಪಡೆದುಕೊಳ್ತು. ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರ ಕೂಡ ಆಗಿದೆ. EU ಸದಸ್ಯ ರಾಷ್ಟ್ರ ಇದಾಗಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಭಾರತದ ಮೊದಲ ಗೂಬೆಗಳ ಹಬ್ಬ ಎಲ್ಲಿ ನಡೆಯಿತು ಅನ್ನುವಂಥದ್ದು ಪ್ರಶ್ನೆ. ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ಗೂಬೆಗಳ ಹಬ್ಬ ನಡೆಯಿತು. 2 ದಿನಗಳ ಕಾಲ ನಡೆದಂತಹ ಹಬ್ಬವನ್ನು ಇಲಾ ಫೌಂಡೇಶನ್ ಎನ್ನುವಂಥ NGO ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಹಬ್ಬವನ್ನು ಆಯೋಜನೆ ಮಾಡಿತ್ತು. 2010ರಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಮತ್ತು ಟ್ರಾಫಿಕ್ ಇಂಡಿಯಾ ವರದಿಯ ಪ್ರಕಾರ ಗೂಬೆಗಳನ್ನು ಆಹಾರಕ್ಕೋಸ್ಕರ ಮತ್ತು ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಮಾರಾಟ ಮಾಡಲಾಗ್ತಾ ಇದೆ ಅಂತ ತಿಳಿಸ್ತಿತ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ರಕ್ಷಣೆಯನ್ನು ನೀಡ್ತಾ ಇದ್ದರೂ ಕೂಡ ಗೂಬೆಗಳನ್ನು ಮಾಟ ಮಂತ್ರಗಳ ಉದ್ದೇಶಗಳಿಗೋಸ್ಕರ, ಮೂಢನಂಬಿಕೆ ಕಂದಾಚಾರಗಳಿಗೋಸ್ಕರ ಬಳಸ್ತಾ ಇದ್ದಾರೆ ಅನ್ನುವಂಥ ಗುಮಾನಿಗಳು ಕೂಡ ಅದರಲ್ಲಿ ಬಂದಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಮಹಿಳಾ ಲೇಖಕಿಯರು ಬರೆದ ಉತ್ತಮ ಕೃತಿ ವಿಭಾಗದಲ್ಲಿ ಸುಶೀಲಾದೇವಿ ಸಾಹಿತ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅನ್ನುವಂಥದ್ದು. ನಮಿತಾ ಗೋಖಲೆಯವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸುಶೀಲಾದೇವಿ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರ ಥಿಂಕ್ ಟು ಲಿವ್ ಬಿಹೈಂಡ್ ಕೃತಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಭೂಪಾಲ್ ಸಾಹಿತ್ಯೋತ್ಸವದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ಇವರು 9 ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಜೊತೆಗೆ ಕಾದಂಬರಿಗಳನ್ನು ಸೇರಿಸಿಕೊಂಡು ಹೇಳೋದಾದರೆ 16 ಕೃತಿಗಳನ್ನು ಇವರು ಒಟ್ಟು ಪ್ರಕಟಿಸಿದ್ದಾರೆ. ಸುಶೀಲಾದೇವಿ ಸಾಹಿತ್ಯ ಪ್ರಶಸ್ತಿ ಬಗ್ಗೆ ಹೇಳೋದಾದರೆ ಇದು ರತನ್ ಲಾಲ್ ಪ್ರತಿಷ್ಠಾನ ಇದನ್ನು ನೀಡುತ್ತೆ. ಪ್ರಶಸ್ತಿಯ ಮೊತ್ತ 2 ಲಕ್ಷ ರೂಪಾಯಿಗಳಾಗಿದೆ. ಪ್ರಶಸ್ತಿಯು ಮಹಿಳಾ ಬರಹಗಾರ್ತಿಯರ
ಕತೆ ಕಾದಂಬರಿ ಕೃತಿಗಳನ್ನು ಮಾನ್ಯ ಮಾಡುತ್ತೆ. ಅಂದರೆ ಮಹಿಳಾ ಬರಹಗಾರ್ತಿಯರದೇ ಆಗಿರಬೇಕು ಅನ್ನುವಂಥದ್ದು ಇದರಲ್ಲಿರುವಂತಹ ಲಿಮಿಟೇಷನ್ಸ್. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಯಾತ್ರಾ ಸ್ಥಳಗಳ ಅಭಿವೃದ್ಧಿ ಯೋಜನೆ ಪ್ರಸಾದ್ಗೆ ಇತ್ತೀಚೆಗೆ ಸೇರಿಸಲ್ಪಟ್ಟ ಸ್ಥಳಗಳಾವುವು ಅನ್ನುವಂಥದ್ದು. ಆ ಸ್ಥಳಗಳೆಂದರೆ ಗಂಗೋತ್ರಿ ಮತ್ತು ಯಮುನೋತ್ರಿ, ಇವು ಉತ್ತರಾಖಂಡ್ ರಾಜ್ಯದಲ್ಲಿವೆ. ಅಮರಕಂಟಕ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಪಾರಸ್ನಾಥ್ ಇದು ಜಾರ್ಖಂಡ್ ದೇಶದಲ್ಲಿದೆ. ತುಂಬ ಎತ್ತರವಾದ ಪ್ರದೇಶದಲ್ಲಿದೆ ಪಾರಸ್ನಾಥ್ ಅನ್ನುವಂಥದ್ದು. ಅಲ್ಲಿನ ಜನಗಳು ಕೂಡ ಅದನ್ನು ಹೇಳ್ತಾರೆ. ಪಾರಸ್ನಾಥ್ ಬೆಟ್ಟಕ್ಕೆ ಲೈಫಲ್ಲಿ ಒಂದು ಸಾರಿ ಹೋದರೆ ಮತ್ತೊಂದು ಸಾರಿ ಹೋಗೋ ಪ್ರಯತ್ನ ಮಾಡಲ್ಲ ಅಂತಂದರೆ ಅಷ್ಟು ಕಷ್ಟ ಹತ್ತೋದಕ್ಕೆ. ಭಾಳಷ್ಟು ಜನ ಪಾರಸ್ನಾಥ್ ಬೆಟ್ಟವನ್ನು ಹತ್ತಬೇಕು ಅಂದರೆ ದೊಣ್ಣೆಗಳ ಸಹಾಯ ಇಲ್ಲದೆ, ಮತ್ತು ಕೆಲವರೆಲ್ಲ ಈ ಬಿದಿರಿನ ಇದ್ರ ಮೇಲೂ ಕೂಡ ಒಂದು ಚೇರ್ಗಳನ್ನು ಇಟ್ಕೊಂಡು ಜನ ಎತ್ಕೊಂಡು ಹೋಗುವಂಥ ಪ್ರಯತ್ನನೂ ಕೂಡ ಜಾರ್ಖಂಡ್ನ ಪಾರಸ್ನಾಥ್ ಟೆಂಪಲ್ಗೆ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಪ್ರಸಾದ್ ಯೋಜನೆಯ ಧ್ಯೇಯೋದ್ದೇಶಗಳು ಏನಪ್ಪ ಅಂತಂದರೆ ಉದ್ಯೋಗಾವಕಾಶಗಳ ಸೃಷ್ಟಿ ಮತ್ತು ಆರ್ಥಿಕ ಅಭಿವೃದ್ಧಿಯಾಗಿದೆ. ಇದರಲ್ಲಿ ಧಾರ್ಮಿಕ ಪ್ರಮುಖ ಕೇಂದ್ರಗಳಲ್ಲಿ ವಿಶ್ವಮಟ್ಟದ ಮೂಲಸೌಕರ್ಯಗಳನ್ನು ಒದಗಿಸುವಂಥದ್ದು, ಸ್ಥಳೀಯ ಕಲೆ ಸಂಸ್ಕೃತಿ ಕುಶಲಗಾರಿಕೆ ಇತ್ಯಾದಿಗಳ ಅಭಿವೃದ್ಧಿಯನ್ನು ಮಾಡೋದರ ಮೂಲಕ ಆರ್ಥಿಕ ಸಾಮಾಜಿಕ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯನ್ನು ಪ್ರಸಾದ್ ಯೋಜನೆ ಮಾಡುತ್ತೆ. ಇದೊಂದು ದೇಶದ ಅಭಿವೃದ್ಧಿಯ ದೃಷ್ಟಿಯಲ್ಲಿಯೂ ಕೂಡ ಒಂದು ಉತ್ತಮ ಪ್ರಯತ್ನ ಆಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಭಾರತ ಅಂಚೆ ತನ್ನ ಉಳಿತಾಯ ಖಾತೆ ಗ್ರಾಹಕರಿಗೆ ಇಂಟರ್ನೆಟ್ ಒದಗಿಸಿದೆ. ಇದರ ಮುಖ್ಯಾಂಶಗಳು ಏನು ಅನ್ನುವಂಥದ್ದು. ಮುಖ್ಯಾಂಶಗಳನ್ನು ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಾಗ ಎಲ್ಲ ಪಾಯಿಂಟ್ಸನ್ನು ಸೇರಿಸಿ ಕೇಳ್ತಾನೆ, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದೇವೆ. ಇದರ ಮುಖ್ಯಾಂಶಗಳು: ಭಾರತ ಅಂಚೆ ಉಳಿತಾಯ ಖಾತೆ ಗ್ರಾಹಕರಿಗೆ ಇಂಟರ್ನೆಟ್ ಒದಗಿಸಿರುವುದರ ಮುಖ್ಯಾಂಶಗಳನ್ನು ನಾವು ನೋಡೋದಾದರೆ, ಗ್ರಾಹಕರು ತಮ್ಮ ಉಳಿತಾಯ ಖಾತೆಯಿಂದ ಬೇರೊಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ಬೋದು. ಗ್ರಾಮೀಣ ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಗ್ರಾಮೀಣ ಭಾಗದಲ್ಲೂ ಕೂಡ ಆನ್ಲೈನಲ್ಲಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಗಳಾಗಲಿ ಅನ್ನುವಂತಹ ಪ್ರಯತ್ನ. 1.5 ಲಕ್ಷ ಮೌಲ್ಯದ ಉತ್ಪನ್ನಗಳ ಡೆಲಿವರಿಗೆ ವ್ಯಾಪಕವಾದಂತಹ ನೆಟ್ವರ್ಕನ್ನು ಇದು ಒದಗಿಸ್ಕೊಡುತ್ತೆ. ಜೊತೆಗೆ ಸ್ಪೀಡ್ ಪೋಸ್ಟ್ ಡೆಲಿವರಿಯನ್ನು ಕೂಡ ಇದು ಒದಗಿಸ್ಕೊಡುತ್ತೆ. ಆನ್ಲೈನ್ ಮಾರುಕಟ್ಟೆಯ ರಿಟರ್ನ್ ಪಾಲಿಸಿಯನ್ನು ಗ್ರಾಹಕರಿಗೆ ಮರಳಿ ಕಳಿಸ್ಕೊಡುತ್ತೆ. ಇದು ಮಾರಾಟಗಾರರ ನೋಂದಣಿಗೆ ಸಂಬಂಧಪಟ್ಟಂತೆ ಮೊದಲ 6 ತಿಂಗಳಲ್ಲಿ ಉಚಿತವಾಗಿ ನೋಂದಣಿ ಸೌಲಭ್ಯವನ್ನು ನೀಡುತ್ತೆ. ಇದನ್ನು ಕೇಂದ್ರ ಸಂಪರ್ಕ ಖಾತೆಯ ಸಚಿವರಾದಂತಹ ಮನೋಜ್ ಸಿನ್ಹಾರವರು ನವದೆಹಲಿಯ ರಾಷ್ಟ್ರೀಯ ಮಾಧ್ಯಮ ಕೇಂದ್ರದಲ್ಲಿ ಉದ್ಘಾಟನೆ ಮಾಡಿದರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಂಕ 2019ರಲ್ಲಿ ಭಾರತದ ಸ್ಥಾನ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಭಾರತದ ಸ್ಥಾನ 41ನೇ ಸ್ಥಾನವಾಗಿದೆ. UK ಮೂಲದ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಈ ವರದಿಯನ್ನು ನೀಡಿರುವಂಥದ್ದು. ಸುಮಾರು 167 ದೇಶಗಳಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯನ್ನು 2019 ಜನವರಿ 9ರಂದು ಪ್ರಕಟ ಮಾಡಿತು. ಈ ವರದಿಯನ್ನು ಸಿದ್ಧಪಡಿಸಬೇಕಾದ್ರೆ ಒಂದಷ್ಟು ಮಾನದಂಡಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಮುಖ್ಯವಾಗಿ 5 ಮಾನದಂಡಗಳ ಮೂಲಕ ಈ ವರದಿಯನ್ನು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ಟು ನೋಡ್ತು ವರದಿ ಮಾಡೋದಕ್ಕೆ ಮಾನದಂಡಗಳನ್ನು. ಅಂತಹ 5 ಮಾನದಂಡಗಳೆಂದರೆ ಚುನಾವಣಾ ಪ್ರಕ್ರಿಯೆ ಮತ್ತು ಬಹುತ್ವಕ್ಕೆ ಮಾನ್ಯತೆಯನ್ನು ನೀಡ್ತು, ಸರ್ಕಾರದ ಕಾರ್ಯವೈಖರಿ, ರಾಜಕೀಯ ಭಾಗವಹಿಸುವಿಕೆ, ರಾಜಕೀಯ ಸಂಸ್ಕೃತಿ ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಈ ವರದಿಯನ್ನು ಸಿದ್ಧಪಡಿಸ್ತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಮರಗಳ DNA ಬ್ಯಾಂಕನ್ನು ಯಾವ ರಾಜ್ಯ ಜಾರಿಗೊಳಿಸಿದೆ? ಮನುಷ್ಯರ DNA ಬ್ಯಾಂಕನ್ನು ನಾವು ಕೇಳಿದ್ವಿ. ಈಗ ಮರಗಳ DNA ಬ್ಯಾಂಕನ್ನು ಕೂಡ ನಾವು ಕೇಳಬೇಕಾಗಿದೆ. ಅದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಇದರ ಉದ್ದೇಶ ಏನಪ್ಪ ಅಂದರೆ ಮರಗಳ ಕಳ್ಳ ಸಾಗಾಣಿಕೆ
ಇದನ್ನೆಲ್ಲ ತಡೆಯೋದು ಅಂತ ಅನಿಸುತ್ತೆ. ಅಕ್ರಮವಾಗಿ ಮರ ಕಡಿಯೋದನ್ನು ಹಾಗೂ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟೋದಕ್ಕೆ ಮಧ್ಯಪ್ರದೇಶ ಸರ್ಕಾರ DNA ಸ್ಯಾಂಪಲ್ಗಳನ್ನು ಸಂಗ್ರಹಿಸ್ತಾ ಇದೆ. ನೌರಾದೇಹಿ ಸುರಕ್ಷಿತ ಅರಣ್ಯದಲ್ಲಿ ಇದನ್ನು ಜಾರಿಗೊಳಿಸಲಾಗುತ್ತೆ. ಈ ಅರಣ್ಯದಲ್ಲಿ 1200 ಚದರ ಕಿಲೋಮೀಟರ್ ವಿಸ್ತೀರ್ಣವಾಗಿದ್ದು 4 ಜಿಲ್ಲೆಗಳಲ್ಲಿ ಈ ಅರಣ್ಯ ಆಡ್ಕೊಂಡಿದೆ. ಹಾಗಾಗಿ ಇಷ್ಟೊಂದು ವಿಸ್ತಾರವಾದ ಸ್ಥಳ ಆಗಿರೋದ್ರಿಂದ ಕಳ್ಳ ಸಾಗಾಣಿಕೆ, ಅಕ್ರಮ ಇವೆಲ್ಲ ಸಹಜವಾಗಿ ನಡೆಯುತ್ತೆ. ಹಾಗಾಗಿ DNA ಬ್ಯಾಂಕನ್ನು ಮಾಡ್ಕೊಳ್ಳೋದ್ರಿಂದ ಅದು ಎಲ್ಲ ಕಡೆಯೂ ಕೂಡ ಮಾಹಿತಿನ ಸುಲಭವಾಗಿ ಕಳ್ಳರನ್ನು ಕಂಡುಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇದರ ಯೋಚನೆಯಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ 2019ರ ಜೈಪುರ ಸಾಹಿತ್ಯೋತ್ಸವ ನಡೆದ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ನಡೀತು? ಅದು ದಿಗ್ಗಿ ಪ್ಯಾಲೇಸ್ ಹೋಟೆಲ್, ಜೈಪುರ, ಇದು ರಾಜಸ್ಥಾನದಲ್ಲಿದೆ. ಜನವರಿ 24ರಿಂದ 28-29ರವರೆಗೆ ಇದು ನಡೀತು. ವಿಶ್ವದ ಮತ್ತು ಏಷ್ಯಾದ ಅತಿ ದೊಡ್ಡ ಸಾಹಿತ್ಯೋತ್ಸವ ಅಂತಲೇ ಇದು ಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು. ಇದನ್ನು ಮೊದಲು 2006ರಲ್ಲಿ ಪ್ರಾರಂಭ ಮಾಡಲಾಯಿತು. ಸುಮಾರು 300ಕ್ಕೂ ಹೆಚ್ಚು ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾಳಷ್ಟು ವಿಷಯಗಳ ಬಗ್ಗೆ ಚಿಂತನ ಮಂಥನಗಳು ನಡೆಯಿತು. ಸಾಹಿತ್ಯ ಒಂದೇ ಅಲ್ಲ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮತ್ತು ಉಪನ್ಯಾಸಗಳು ನಡೆದವು. ಈ ಸಾಹಿತ್ಯೋತ್ಸವದ ಸಂಸ್ಥಾಪಕರು ಮತ್ತು ಹಾಗಾದರೆ ಸಲಹೆಗಾರರು ಯಾರು ಅಂದರೆ ಅವರು ಸುರೀನಾ ನರೂಲಾರ್ ಅವರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2019-20 ಮಧ್ಯಂತರ ಬಜೆಟನ್ನು ಮಂಡಿಸಿದವರು ಯಾರು ಅನ್ನುವಂತಹ ಪ್ರಶ್ನೆ. ಕೇಂದ್ರ ರೈಲ್ವೆ ಸಚಿವ ಮತ್ತು ಹಂಗಾಮಿ ವಿತ್ತ ಸಚಿವರಾದಂತಹ ಪಿಯೂಷ್ ಗೋಯಲ್ರವರು 2019-20 ಮಧ್ಯಂತರ ಬಜೆಟನ್ನು ಮಂಡಿಸಿದರು. ಅರುಣ್ ಜೇಟ್ಲಿಯವರ ಅನಾರೋಗ್ಯದ ನಿಮಿತ್ತ ಇವರು ಬಜೆಟನ್ನು ಮಂಡನೆ ಮಾಡಿದ್ರು. ಫೆಬ್ರವರಿ 1, 2019ರಂದು ಬಜೆಟನ್ನು ಮಂಡಿಸಲಾಯಿತು. ಈ ಬಜೆಟ್ ಏಪ್ರಿಲ್ನಿಂದ ಜುಲೈವರೆಗೆ ಅನ್ವಯ ಆಗುತ್ತೆ. ಸಂವಿಧಾನದ ವಿಧಿ 112 ಕೇಂದ್ರ ಬಜೆಟ್ ಮಂಡನೆಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಪ್ರಮುಖ ಉದ್ದೇಶ ಏನು ಅನ್ನುವಂಥದ್ದು. ಇದು ಸಣ್ಣ ಮತ್ತು ಸೀಮಾಂತ ರೈತರಿಗೆ ಭರವಸೆಯ ಬೆಂಬಲ ಆದಾಯ ನೀಡುವಂತಹ ಯೋಜನೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಾಗಿದೆ. ಇದು 2 ಎಕರೆಯವರೆಗಿನ ಭೂಮಿ ಹೊಂದಿರುವವರಿಗೆ ಅನ್ವಯ ಆಗುತ್ತೆ. ಪ್ರತಿ ವರ್ಷ ಸುಮಾರು 6,000 ರೂಪಾಯಿಗಳನ್ನು ನೇರವಾಗಿ ರೈತರ ಖಾತೆಗೆ ಹಾಕ್ತಾರೆ. ಅದನ್ನು 3 ಹಂತಗಳಲ್ಲಿ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ. ಅಂದರೆ 4 ತಿಂಗಳಿಗೆ ಒಂದು ಸಾರಿ 2,000 ರೂಪಾಯಿಗಳನ್ನು ಹಾಕಲಾಗುತ್ತೆ. ಇದರ ಒಟ್ಟು ಫಲಾನುಭವಿಗಳು 12 ಕೋಟಿ ಜನಗಳಾಗಿದ್ದಾರೆ. ಆ 12 ಕೋಟಿ ಜನ ಸಣ್ಣ ಮತ್ತು ಸೀಮಾಂತ ರೈತರಾಗಿರ್ತಾರೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ಪ್ರತಿ ವರ್ಷ 75,000 ಕೋಟಿ ರೂಪಾಯಿಗಳ ಹೊರೆ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ವಿಶ್ವದ ಪ್ರಥಮ ತೇಲುವ ಸ್ಥಾವರ ಯಾವುದು ಅಂತ. ಅದು ಅಕಾಡೆಮಿಕ್ ಲೊಮೊನೊಸೋವ್, ಇದು ರಷ್ಯಾದಲ್ಲಿದೆ. ಇದರ ಉದ್ದ 144 ಮೀಟರ್ಗಳು. ಇದರ ಅಗಲವನ್ನು ನೋಡೋದಾದರೆ 30 ಮೀಟರ್ ಇದೆ. ಭಾರ ವೆಯ್ಟ್ ಎಷ್ಟಿದೆ ಅಂತಂದರೆ 21,500 ಟನ್ಗಳಿದೆ. ಇಲ್ಲಿ ಇದರ ಸಿಬ್ಬಂದಿ ಮತ್ತು ಅದರ ಜೊತೆಗೆ 69 ಜನರನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಅತ್ಯಾಧುನಿಕವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಹೊಂದಿದ್ದು ಜಗತ್ತಿನ ಸುರಕ್ಷಿತ ಪರಮಾಣು ಸ್ಥಾವರಗಳಲ್ಲಿ ಒಂದು ಅಂತ ಪರಿಗಣನೆ ಮಾಡಲಾಗಿದೆ. ಆದರೆ ಪರಿಸರವಾದಿಗಳು ಇದ್ರ ಬಗ್ಗೆ ಬೇರೆಯೇ ಹೇಳ್ತಾರೆ. ಇದೊಂದು ನ್ಯೂಕ್ಲಿಯರ್ ಟೈಟಾನಿಕ್ ಅಥವಾ ಚೆರ್ನೋಬಿಲ್ ಆನ್ ಐಸ್ ಅನ್ನೋ ರೀತಿ ಇದನ್ನು ಕರೆದಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಉತ್ತರ ಪ್ರದೇಶದ ಹೆಲ್ಪ್ ಅಸ್ ಗ್ರೀನ್ ಸ್ಟಾರ್ಟಪ್ಗೆ ಯಾವ ಗೌರವ ಪ್ರಶಸ್ತಿ ದೊರೆತಿದೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ವಿಶ್ವಸಂಸ್ಥೆ ಪ್ರಶಸ್ತಿ ದೊರೆತಿದೆ. ಹೆಲ್ಪ್ ಅಸ್ ಗ್ರೀನ್ ಅನ್ನುವಂಥದ್ದು ಈ ದೇವಸ್ಥಾನಗಳಲ್ಲಿ ಬಳಸುವಂತಹ ತ್ಯಾಜ್ಯಗಳನ್ನು ಒಂದು ಲಾಭದಾಯಕವಾಗಿ ಸೃಷ್ಟಿಸಿದಂತಹ ಪ್ರಥಮ ಸ್ಟಾರ್ಟಪ್. ಸಹಜವಾಗಿ ಇಂಥದ್ದೊಂದು ಒಳ್ಳೆಯ ಕಾರ್ಯಕ್ರಮಗಳು ಆಗಬೇಕು. ಏಕೆಂದರೆ ದೇವಸ್ಥಾನಗಳಲ್ಲಿ ಬಂದು ಹಾಕುವಂತಹ ಎಲ್ಲ ಹೂಗಳನ್ನು ಎಲ್ಲೋ ಒಂದು ಕಡೆ ಹೋಗಿ ಡಂಪ್ ಮಾಡ್ತಾರೆ ಅಥವಾ ಎಲ್ಲೋ ನೀರಲ್ಲಿ ಹೋಗಿ ಬಿಟ್ಬಿಡ್ತಾರೆ. ಸೊ ಇದರ ಪರಿಣಾಮವಾಗಿ ಏನಾಗುತ್ತೆ, ನೀರು ಮಲಿನ ಆಗ್ತಾ
ಹೋಗುತ್ತೆ. ಅದನ್ನು ತಡೆಯೋದಕ್ಕೆ ಇದೊಂದು ಒಳ್ಳೆಯ ಕೆಲಸ. ಹೆಲ್ಪ್ ಅಸ್ ಗ್ರೀನ್ ಒಂದು ಒಳ್ಳೆಯ ಕಾರ್ಯಕ್ರಮ. ಪ್ರತಿದಿನ 8.4 ಟನ್ ತ್ಯಾಜ್ಯವನ್ನು ಸಂಗ್ರಹಿಸಲಾಗ್ತಾ ಇತ್ತಂತೆ. ಇದರಲ್ಲಿ ಒಟ್ಟು 1260 ಮಹಿಳೆಯರು ಕೆಲಸ ಮಾಡ್ತಾರೆ. ಅಂದರೆ ಮಹಿಳೆಯರಿಗೆ ಉದ್ಯೋಗನೂ ದೊರೆತದಾಗ ಆಯಿತು. 800 ಮಿಲಿಯನ್ ಟನ್ ಗಂಗಾ ನದಿ ನೀರಿಗೆ ಸೇರುವುದನ್ನು ತಪ್ಪಿಸಿ ಗಂಗಾ ನದಿ ಮಲಿನಗೊಳ್ಳುವುದನ್ನು ಕಡಿಮೆ ಮಾಡಿದ್ದಾರೆ. ಹೌದು, ನೀರು ಮಲಿನಗೊಳ್ತಾ ಇರೋದು ಭಾಳಷ್ಟು ಕಡೆ ನಮ್ಮ ಪದ್ಧತಿಗಳು, ಆಚಾರ ವಿಚಾರಗಳು ಮತ್ತು ನಾವು ಆಧುನಿಕವಾಗಿ ಯೋಚನೆ ಮಾಡದೇ ಇರುವಂಥದ್ರಿಂದನೂ ಆಗ್ತಾಯಿದೆ. ಭಾರತ ಸೇರಿದಂತೆ 14 ರಾಷ್ಟ್ರಗಳಿಗೆ ಕಟೋಯಿಸ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಸಮಾವೇಶದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಪುಣೆಯಲ್ಲಿರುವ ಫಿಲಿಂ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ನೂತನ ಚೇರ್ಮನ್ ಯಾರು ಅನ್ನುವಂಥದ್ದು ಪ್ರಶ್ನೆ. ಬ್ರಿಜೇಂದ್ರ ಪಾಲ್ ಸಿಂಗ್. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇವರನ್ನು ನೇಮಕ ಮಾಡುತ್ತೆ. ಇವರು FTIIನ ಓಲ್ಡ್ ಸ್ಟೂಡೆಂಟ್, ಹಳೆ ವಿದ್ಯಾರ್ಥಿ ಇವರಾಗಿದ್ದಾರೆ. ಅಲ್ಲೇ ಓದೋರು, ಅಲ್ಲಿಗೆ ಈಗ ಚೇರ್ಮನ್ ಕೂಡ ಆಗಿದ್ದಾರೆ. ಪ್ರಸಿದ್ಧ ಕ್ರೈಮ್ ಡ್ರಾಮಾ CIDದ ನಿರ್ಮಾಪಕರು ಇವರಾಗಿದ್ದಾರೆ. ಸೋನಿ ಟಿವಿಯಲ್ಲಿ ಸುಮಾರು ನಿರಂತರವಾಗಿ 21 ವರ್ಷಗಳ ಸೇವೆ ಸಲ್ಲಿಸಿದಾರಂತೆ. 6 ವರ್ಷಗಳ ಕ್ರೈಮ್ ಡ್ರಾಮಾದ 111 ನಿಮಿಷಗಳ ನಿರಂತರ ಶಾಟ್ಗಳನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ವಿಶ್ವ ದಾಖಲೆಯನ್ನು ಲಿಮ್ಕಾ ಬುಕ್ನಲ್ಲಿ ಇವರು ಬರೆದಿದ್ದಾರೆ. ಇದು ವಿಶ್ವ ದಾಖಲೆಯಾಗಿದೆ. ಇವರು ಹಿಂದೆ ಇದೇ ಸಂಸ್ಥೆಯ, ಅಂದರೆ ಫಿಲಿಂ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆಯ ಶೈಕ್ಷಣಿಕ ಮಂಡಳಿಯ ಚೇರ್ಮನ್ ಮತ್ತು ಆಡಳಿತ ಮಂಡಳಿಯ ವೈಸ್ ಚೇರ್ಮನ್ರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಒನ್ ಸಿಟಿ ಒನ್ ಆಪರೇಟರ್ ಸ್ಕೀಮ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಇದು ಒಳಚರಂಡಿಗೆ ಸಂಬಂಧಿಸಿದೆ. ಒನ್ ಸಿಟಿ ಒನ್ ಆಪರೇಟರ್ ಸ್ಕೀಮ್ ಅನ್ನುವಂಥದ್ದು ಒಳಚರಂಡಿಗೆ ಸಂಬಂಧಪಟ್ಟಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು 175 ಕಿಲೋಮೀಟರ್ ಉದ್ದದ ಒಳಚರಂಡಿಯನ್ನು ಉದ್ಘಾಟನೆ ಮಾಡಿದ್ರು. ಈ ಯೋಜನೆಯಡಿಯಲ್ಲಿ ಗಂಗಾ ಯಮುನಾ ಪ್ರದೇಶದಲ್ಲಿ 767.59 ಕೋಟಿ ಮೊತ್ತದ 2 ಯೋಜನೆಗಳಿಗೆ ಚಾಲನೆಯನ್ನು ನೀಡಿದರು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಯಾವ ದೇಶ 2019 ಸಹಿಷ್ಣು ವರ್ಷ ಎಂದು ಆಚರಿಸಲು ತೀರ್ಮಾನಿಸಿತು ಅಂತ? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶವು 2019 ಸಹಿಷ್ಣು ವರ್ಷ ಅಂತ ಆಚರಿಸೋದಕ್ಕೆ ತೀರ್ಮಾನ ಮಾಡಿದೆ. ಈ ವರ್ಷ ಇಯರ್ ಆಫ್ ಝಯೀದ್ ಅಂತ ಆಚರಣೆ ಅದು ಮಾಡ್ತಾ ಇದೆ. ಆ ದೇಶದ ನಿರ್ಮಾತೃ ಅನಿಸ್ಕೊಂಡಂತಹ ರಾಷ್ಟ್ರಪಿತ ಶೇಖ್ ಝಯೇದ್ ಬಿನ್ ಸುಲ್ತಾನ್ ಅವರ ಮೌಲ್ಯಗಳನ್ನು ತಿಳಿಸೋದಕ್ಕೋಸ್ಕರ ಇದನ್ನು ಆಚರಣೆ ಮಾಡ್ತಾ ಇದೆ. ಹಾಗಾಗಿ ಸಹಿಷ್ಣು ವರ್ಷ ಅಂತ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮಾರ್ಚ್ 14ರಿಂದ 21ರವರೆಗೆ ಅಬುಧಾಬಿಯಲ್ಲಿ ವಿಶೇಷ ಒಲಿಂಪಿಕ್ಸ್ ವರ್ಲ್ಡ್ ಗೇಮ್ಸ್ ಕೂಡ ನಡೆಯಲಿದೆ. ವರ್ಷ ಪೂರ್ತಿ ಸಹಿಷ್ಣುತೆ ಬಗ್ಗೆ ಪ್ರಚಾರವನ್ನು ನಡೆಸ್ತೀವಿ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ರಾಷ್ಟ್ರೀಯ ಕಾಮಧೇನು ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಪ್ರಶ್ನೆ. ಅದು ಗೋವು ಉತ್ಪಾದಕತೆ ಮತ್ತು ಗೋವು ಸಂಪನ್ಮೂಲಗಳ ಸುಸ್ಥಿರ ಸಂರಕ್ಷಣೆಗೆ ಸಂಬಂಧಪಟ್ಟಿರೋದಾಗಿದೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ 750 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಈ ಆಯೋಗವು ದೇಶದಲ್ಲಿ ಗೋವು ಸಂರಕ್ಷಣೆಗಾಗಿ ಜಾರಿಯಲ್ಲಿರುವ ಕಾನೂನು ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಹೌದು, ಇಂತಹ ಆಯೋಗಗಳು ಸರಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಸುಸ್ಥಿರ ಸಂರಕ್ಷಣೆಯನ್ನು ಮಾಡಬೇಕಾಗಿರುವಂತಹ ಅನಿವಾರ್ಯತೆಯೂ ಕೂಡ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ರಾಜ್ಕುಮಾರ್ ಶುಕ್ಲಾ ಅವರ ಹೆಸರಿನಲ್ಲಿ ಭಾರತೀಯ ಅಂಚೆ ಇಲಾಖೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಇವರು ಯಾವುದಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಅಂತ ಇತಿಹಾಸದ ಪುಟಗಳನ್ನು ನಾವೀಗ ತೆರೀಲೇಬೇಕಾಗತ್ತೆ. ಚಂಪಾರಣ್ ಸತ್ಯಾಗ್ರಹಕ್ಕೆ ರಾಜ್ಕುಮಾರ್ ಶುಕ್ಲಾ ಅವರು ಸಂಬಂಧಪಟ್ಟಿದ್ದಾರೆ. ಚಂಪಾರಣ್ ಪ್ರದೇಶದಲ್ಲಿ ನೀಲಿ ಬೆಳೆಗಾರರು ಬ್ರಿಟಿಷರಿಂದ ಶೋಷಣೆಗೆ ಒಳಗಾಗ್ತಿದ್ದಂಥವರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೋಸ್ಕರ ಗಾಂಧೀಜಿಯವರನ್ನು ಈ ಹೋರಾಟಕ್ಕೆ ಕರ್ಕೊಂಡು ಬಂದವರು ರಾಜ್ಕುಮಾರ್ ಶುಕ್ಲಾ ಅವರಾಗಿದ್ದಾರೆ. ಹಾಗಾಗಿ ಈ ಕೀರ್ತಿ ಅವರಿಗೆ ಸಲ್ಲುತ್ತೆ.
ಈ ಸತ್ಯಾಗ್ರಹ 1917ರಲ್ಲಿ ಬಿಹಾರದ ಚಂಪಾರಣ್ಯ ಪ್ರದೇಶದಲ್ಲಿ ಪ್ರಾರಂಭ ಆಗುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೊಂದು ಮಹತ್ವದ ಚಳುವಳಿ ಅಂತ ಅನ್ನಿಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಮಂಗಳನಲ್ಲಿ ಅಂದರೆ ಮಂಗಳ ಗ್ರಹದಲ್ಲಿ ನೀರಿನ ಕೊಳ ಇದೆ ಎಂಬ ಚಿತ್ರ ಬಿಡುಗಡೆ ಮಾಡಿದ್ದು ಯಾರು ಅನ್ನುವಂತಹ ಪ್ರಶ್ನೆ. ಅದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆ ಚಿತ್ರವನ್ನು ಬಿಡುಗಡೆ ಮಾಡುತ್ತೆ. ಇದು ಮಂಗಳನಲ್ಲಿ ಸುಮಾರು 82 ಕಿಲೋಮೀಟರ್ ಅಗಲದ, ಇದುವರೆಗೂ ಅಲ್ಲಿ ನೀರಿನ ಕೊಳ ಇದೆ ಎನ್ನುವಂತಹ ಕುರುಗಳೇ ಸಿಕ್ಕಿರಲಿಲ್ಲ. 82 ಕಿಲೋಮೀಟರ್ ಅಗಲದ ಹಾಗೂ 2 ಕಿಲೋಮೀಟರ್ ಆಳದ ಕೆರೆಯೊಂದು ಇದೆ ಅಂತ ತಿಳಿದು ಬಂದಿದೆ. ಮಾರ್ಸ್ ಎಕ್ಸ್ಪ್ರೆಸ್ ನೌಕೆ ಈ ಚಿತ್ರವನ್ನು ಸೆರೆ ಹಿಡಿದಿದೆ. ಈ ಕೆರೆಯನ್ನು ಕೊರೊಲೆವ್ ಅಂತ ಕರೆಯಲಾಗಿದೆ. ಇದರಲ್ಲಿ ಹಿಮಗಡ್ಡೆ ಇದ್ದು ಮೇಲಿನ ಪದರವನ್ನು ಕೋಲ್ಡ್ ಟ್ರ್ಯಾಪ್ ಎಂದು ಗುರುತಿಸಲಾಗಿದೆ. ಇಲ್ಲಿನ ವಾತಾವರಣ ಇದು ನೀರಾಗೋದಕ್ಕೆ ಬಿಡ್ತಾ ಇಲ್ಲ, ಹಿಮಗಡ್ಡೆಯಿಂದಲೇ ಅದು ಉಳಿದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯು ವಾಯು ಮಾಲಿನ್ಯದ ಕುರಿತು ಈಡೇರಿಸಿರುವ ಡೇಟಾಬೇಸ್ ಏನಂತ ಹೇಳುತ್ತೆ, ನಡೆಸಿರುವಂತಹ ಡೇಟಾಬೇಸ್ ಏನು ಹೇಳುತ್ತೆ ಅಂತ. 2018ರಲ್ಲಿ ಪ್ರಪಂಚದ 15 ಅತ್ಯಂತ ಕಲುಷಿತ ನಗರಗಳಲ್ಲಿ 14 ಭಾರತದಲ್ಲಿಯೇ ಇದೆಯಂತೆ. ಮತ್ತಿನ್ನೊಂದನ್ನು ನೋಡೋದಾದರೆ, ಭಾರತದ 1ನೇ ಶ್ರೇಣಿ ಮತ್ತು 2ನೇ ಶ್ರೇಣಿಯ ನಗರಗಳು ವಿಶ್ವದಲ್ಲೇ ಅತ್ಯಂತ ಕಲುಷಿತ ಸ್ಥಳಗಳಾಗಿದೆಯಂತೆ. ಅಂದರೆ ನಾವು ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ, ಉತ್ತಮ ವಾತಾವರಣ, ಪರಿಸರ ಸಂರಕ್ಷಣೆಯ ಬಗ್ಗೆ ಗಮನ ಕೊಡಬೇಕು ಅನ್ನುವಂತಹ ಮುನ್ಸೂಚನೆಗಳು ಇದೆಲ್ಲ ಆಗ್ತಾ ಇದೆ. ಇನ್ನು ಜರ್ನಲ್ ಲ್ಯಾನ್ಸೆಟ್ನಲ್ಲಿನ ಅಧ್ಯಯನದ ಪ್ರಕಾರ ಅಕಾಲಿಕ ಮರಣ ಮತ್ತು ವಾಯು ಮಾಲಿನ್ಯದಿಂದ ಸಾವನ್ನಪ್ಪಿದವರಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಘಟಕ ಎಲ್ಲಿದೆ ಅಂತ. ಅದು ಕಾಶ್ಮೀರದ ಲಡಾಖ್ನಲ್ಲಿದೆ. ನಿಸರ್ಗದ ಚೆಲುವಿನಿಂದ ಕಂಗೊಳಿಸ್ತಿದ್ದಂತಹ ಈ ಪ್ರದೇಶ ಈಗ ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ತಾಣವಾಗಿ ರೂಪುಗೊಳ್ತಾ ಇದೆ. ಇದರಿಂದ ಪರಿಸರ ಸಂರಕ್ಷಣೆಯ ಜೊತೆಗೆ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಇದು 5,000 ಮೆಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ. ಭಾರತೀಯ ಸೌರ ವಿದ್ಯುತ್ ನಿಗಮ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಮುಂಬೈನಲ್ಲಿ ನಡೆದ ಜಾಗತಿಕ ವಾಯುಯಾನ ಸಭೆಯ ಧ್ಯೇಯ ವಾಕ್ಯ ಏನು ಅನ್ನುವಂಥದ್ದು. ಫ್ಲೈಯಿಂಗ್ ಫಾರ್ ಆಲ್ ಎನ್ನುವಂಥದ್ದು ಮುಂಬೈನಲ್ಲಿ ನಡೆದ ಜಾಗತಿಕ ವಾಯುಯಾನ ಸಭೆಯ ಧ್ಯೇಯವಾಕ್ಯವಾಗಿದೆ. ಜನವರಿ 2019ರಲ್ಲಿ ಮುಂಬೈನಲ್ಲಿ ಈ ಸಭೆ ನಡೆಯಿತು. ಕೇಂದ್ರ ನಾಗರಿಕ ವಾಯುಯಾನ ಸಚಿವರಾದಂತಹ ಸುರೇಶ್ ಪ್ರಭುರವರು 2040ರ ವಾಯುಯಾನ ದೃಷ್ಟಿಕೋನ ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಪ್ರಪಂಚದ 7 ಖಂಡಗಳ 7 ಎತ್ತರವಾದ ಶಿಖರಗಳು ಮತ್ತು 7 ಎತ್ತರವಾದ ಉನ್ನತ ಜ್ವಾಲಾಮುಖಿ ಪರ್ವತಗಳನ್ನು 7 ವರ್ಷಗಳಲ್ಲಿ ಹತ್ತುವ ಮೂಲಕ ಸಾಧನೆ ಮಾಡಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಅವರೇ ಸತ್ಯರೂಪ್ ಸಿದ್ಧಾಂತರವರಾಗಿದ್ದಾರೆ. ಇವರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಕೋಲ್ಕತ್ತಾದ ಹರಿದೇವ್ಪುರದವರಾಗಿದ್ದಾರೆ. ಇನ್ನು ಇವರು ಯಾವ್ಯಾವ 7 ಎತ್ತರವಾದ ಶಿಖರಗಳನ್ನು ಹೇರಿದ್ದಾರೆ ಅಂತ ನಾವು ನೋಡೋದಾದರೆ, ಮೌಂಟ್ ಎವರೆಸ್ಟ್ ಇದು ನೇಪಾಳದಲ್ಲಿದೆ. ಇದರ ಎತ್ತರ 8,848 ಮೀಟರ್ಗಳಾಗಿದೆ. ಮೌಂಟ್ ಅಕುಂಕಾಗುವಾ ಇದು ಅರ್ಜೆಂಟೀನಾ ದೇಶದಲ್ಲಿದೆ, 6,961 ಮೀಟರ್ ಎತ್ತರವಾಗಿದೆ. ಮೌಂಟ್ ಮೆಕ್ಕಿನ್ಲೆ ಅಥವಾ ಮೌಂಟ್ ಡೆನಾಲಿ ಇದು ಅಮೆರಿಕಾದಲ್ಲಿದೆ, 6,194 ಮೀಟರ್ ಎತ್ತರವಾಗಿದೆ. ಮೌಂಟ್ ಕಿಲಿಮಾಂಜುರೋ ಇದು ತಾಂಜೇನಿಯಾ ದೇಶದಲ್ಲಿದೆ, 5,895 ಮೀಟರ್ ಎತ್ತರವಾಗಿದೆ. ಮೌಂಟ್ ಎಲ್ ಬ್ರೂಸ್ ಇದು ರಷ್ಯಾ ದೇಶದಲ್ಲಿದೆ, 5,642 ಮೀಟರ್ ಎತ್ತರವಾಗಿದೆ. ಮೌಂಟ್ ಬ್ಲಾಕ್ ಇದು ಫ್ರಾನ್ಸ್ ದೇಶದಲ್ಲಿದೆ, 4,808 ಮೀಟರ್ ಎತ್ತರವಾಗಿದೆ. ಮೌಂಟ್ ವಿನ್ಸನ್ ಮ್ಯಾಸಿಫ್ ಇದು ಅಂಟಾರ್ಟಿಕಾದಲ್ಲಿರೋದು, 4,892 ಮೀಟರ್ ಎತ್ತರವಾಗಿದೆ. ಇನ್ನು ನಾವು ಅತ್ಯಂತ ಎತ್ತರದ ಜ್ವಾಲಾಮುಖಿ ಪರ್ವತಗಳನ್ನು ಕೂಡ ಇವರು ಹತ್ತಿದ್ದಾರೆ. ಅವುಗಳ ಯಾವ್ಯಾವುದು ಅಂತ ಹೇಳಿದ್ರೆ,
ಚಿಲಿ ದೇಶದಲ್ಲಿರುವಂತಹ ಓಜೋಸ್ ಡೇಲ್ ಸಲಾಡೋ ಅನ್ನುವಂತಹ ಜ್ವಾಲಾಮುಖಿ ಪರ್ವತ, ಅದರ ಎತ್ತರ 6893 ಮೀಟರ್ಗಳಾಗಿದೆ. ತಾಂಜೇನಿಯಾ ದೇಶದ ಮೌಂಟ್ ಕಿಲಿಮಾಂಜರೋ, ಇದರ ಎತ್ತರ 5895 ಮೀಟರ್. ರಷ್ಯಾ ದೇಶದ ಮೌಂಟ್ ಎಲ್ಬ್ರೂಸ್, ಇದರ ಎತ್ತರ 5642 ಮೀಟರ್ಗಳಾಗಿದೆ. ಇನ್ನು ಮೆಕ್ಸಿಕೋದ ಮೌಂಟ್ ಪಿಕೋ ಡೆಲ್ ಓರಿಜಾಬಾ, ಇದರ ಎತ್ತರ 5636 ಮೀಟರ್ಗಳಾಗಿದೆ. ಇರಾನ್ನ ಮೌಂಟ್ ದಮಾವಾಂಡ್ ಎನ್ನುವಂತಹ ಜ್ವಾಲಾಮುಖಿ ಪರ್ವತ, ಇದರ ಎತ್ತರ 5610 ಮೀಟರ್ಗಳಾಗಿದೆ. ಪಪುಯಾ ನ್ಯೂಗಿನಿಯಾದ ಮೌಂಟ್ ಗಿಲುವೆ, ಇದು 4368 ಮೀಟರ್ ಎತ್ತರವಾಗಿದೆ. ಅಂಟಾರ್ಟಿಕಾದ ಮೌಂಟ್ ಸ್ಯಾಡ್ಲಿ, ಇದರ ಎತ್ತರ 4285 ಮೀಟರ್ಗಳು ಆಗಿದೆ. ಈ ಎಲ್ಲ ಸಾಧನೆಗಳನ್ನು ಅವರು 7 ಅನ್ನುವಂತಹ ಆಧಾರದ ಮೇಲೇ ಸಾಧನೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರು ಅನ್ನುವಂಥದ್ದು ಪ್ರಶ್ನೆ. ಅದು ಅರವಿಂದ್ ಸಕ್ಸೇನಾ ಅವರಾಗಿದ್ದಾರೆ. ಇವರು 1978ನೇ ಬ್ಯಾಚಿನ ಭಾರತೀಯ ಅಂಚೆ ಸೇವೆಯ ಅಧಿಕಾರಿಯಾಗಿದ್ದವರು. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ, ಅಂದರೆ ರಾದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಾರತ ಸಂವಿಧಾನದ 14ನೇ ಭಾಗದಲ್ಲಿನ 315ನೇ ವಿಧಿಯು ಕೇಂದ್ರ ಮತ್ತು ಪ್ರತಿಯೊಂದು ರಾಜ್ಯದಲ್ಲಿ ಲೋಕಸೇವಾ ಆಯೋಗ ಇರಬೇಕು ಅಂತ ತಿಳಿಸ್ಕೊಡುವಂತಹ ಕೆಲಸ ಆಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಿಂದ ಹೊರಬಂದಂತಹ ರಾಜ್ಯ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಆ ರಾಜ್ಯ ಪಶ್ಚಿಮ ಬಂಗಾಳ ರಾಜ್ಯವಾಗಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದಂತಹ ಮಮತಾ ಬ್ಯಾನರ್ಜಿಯವರು ಕೇಂದ್ರ ಸರ್ಕಾರದ ಜಂಟಿ ಯೋಜನೆಯ ಅಧಿಕೃತ ಭಿತ್ತಿಪತ್ರದಲ್ಲಿ ಪ್ರಧಾನಿಯ ಚಿತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ, ಅವರ ಚಿತ್ರವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಿಂದ ನಿರ್ಗಮಿಸಿದ್ದಾರೆ ಅಥವಾ ನಿರ್ಗಮನವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಈ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ವೆಚ್ಚದಲ್ಲಿ ರಾಜ್ಯಗಳ ಪಾಲು 40% ಹಾಗೂ ಕೇಂದ್ರದ ಪಾಲು 60% ಇರುತ್ತೆ. ಇದುವರೆಗೂ ಪ್ರಶ್ನೋತ್ತರಗಳನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮ್ಮೆಲ್ಲ ಸ್ನೇಹಿತರಿಗೂ ಹೇಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುತ್ತಿರುವಂತಹ ಎಲ್ಲರನ್ನ ಒಂದು ಕಡೆಗೆ ಒಗ್ಗೂಡಿಸುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ, ನಿಮಗೆಲ್ರಿಗೂ ಮುಂದಿನ ವಿಡಿಯೋ ಬರೋವರೆಗೂ ಧನ್ಯವಾದಗಳು ಬಂಧುಗಳೇ.